ಮುಂದಕ್ಕೆ ಬರ್ತೀವಿ. ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ಕೆ ಶಕ್ತಿ ಇದೆ, ಒಂದು ಯಾವ್ದಾದ್ರು ಒಂದೇ ಮಾತರಂ ಬಗ್ಗೆ ಮಾತಾಡ್ತೀನಿ, ಯದಾ ಯದಾ ಈ ಧರ್ಮಸ್ಯ ಅದನ್ನು ಮಾತಾಡ್ತೀನಿ, ಭಗವದ್ಗೀತೆ, ಚಾಣಕ್ಯ ನೀತಿನೂ ಮಾತಾಡ್ತೀನಿ. ಈಗ ಚಾಣಕ್ಯ ಯೂನಿವರ್ಸಿಟಿ ಮಾಡಿದ್ದಾರೆ ಬಿಜೆಪಿ, ನಾವೆಲ್ಲ ಸೇರಿ ಅದು ಏನೇನಾಗಿದೆ ಬೇರೆ ಬೇರೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ. ಈಗೆಲ್ಲ ಚರ್ಚೆ ಮಾಡಕ್ ಹೋಗ್ತಿಲ್ಲ, ಚರ್ಚೆ ಮಾಡೋಣ. ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್, ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿವನ್. ನನ್ನ ಬಗ್ಗೆ ಅನುಮಾನ, ನಾನು ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿಲ್ಲ. ಓಕೆ, ಬಟ್ ಐ ಬಿಲೀವ್ ಇನ್ ಎವ್ರಿ ರಿಲಿಜನ್. ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ, ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂಥ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ, ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ. ಅವರವರ ನಂಬಿಕೆ ಅದು. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅನ್ನೋದು ನಂಬಿಲ್ಲ. ಸೂರ್ಯನೂ ಒಂದೇ, ಚಂದ್ರನೂ ಒಂದೇ, ಸೂರ್ಯನಿಗೂ ಜಾತಿ ಇಲ್ಲ, ಚಂದ್ರನಿಗೂ ಜಾತಿ ಇಲ್ಲ, ನೀರಿಗೂ ಜಾತಿ ಇಲ್ಲ, ಬೆಳಕಿಗೂ ಜಾತಿ ಇಲ್ಲ. ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ. ಮೊಹಮ್ಮದ್ ಪೈಗಂಬರವರ ಫಿಲಾಸಫಿ ಬಗ್ಗೆ, ಅವರ ತತ್ವನೀತಿ ಬಗ್ಗೆ, ಅವರ ದಿವ್ಯವಾಣಿ ಬಗ್ಗೆ, ಬುದ್ಧ ಬಸವಣ್ಣನ ಬಗ್ಗೆ, ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಅನ್ಕೊಂಡಿದ್ದೇನೆ. ಎಲ್ಲಿ ಬೇಕಾದ್ರೂ ನೂರಾರು ಶ್ಲೋಕಗಳನ್ನ, ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ಡಿಸೈಡ್. ಅಷ್ಟು ಅಧ್ಯಯನ ಮಾಡಿದ್ರು. ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ, ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾದ್ರು ಇದರಲ್ಲಿ ರಾಜಕಾರಣ ಮಾಡ್ಬೋದು. ಐನೋ ಎಷ್ಟೆಷ್ಟು ಕಟ್ಟು ಪೇಸ್ಟು ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತ ಹೇಳಿ ಕಳಿಸ್ತಾ ಇದ್ದೀರಾ. ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್. ರೂಟ್ ಹೇಳ್ತಾನೆ, ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಟು ಬಿ ಪ್ರೊಟೆಕ್ಟೆಡ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಇಂಡಿಸ್. ಇದರಲ್ಲಿ ನಂಬಿಕೆ ಇರೋದು. ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ. ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ದೀರಿ, ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು. ನನ್ನ ರಿಪೇರಿ ಮಾಡಿದ್ದೀರಿ, ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ. ನೀವು ಟೀಕೆ ಮಾಡಿದ್ರು ನೀವು ಯಾರೋ ಹೇಳಿದ ಪಾಪ ಆಗ್ತೀರಿ, ನೀವು ಸುಮ್ಮನೆ ಕೆಲವು ಸಂದರ್ಭದಲ್ಲಿ ಆಗ್ಬೋದು. ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್, ಯು ಆರ್ ಮೈ ವೆಲ್ ವಿಷರ್ಸ್, ಯು ಗೈಡ್ ಮೀ. ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ಸಿದ್ಧಂತ ಕೆಲಸಗಳು ನೀವು ಮಾಡಿದ್ದೀರಿ. ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳುವಂಥ ಕೆಲಸ ಮಾಡ್ತೀನಿ. ಮುಂದಕ್ಕೆ ನನಗೆ ಹ್ಯಾವ್ ಎ ಕೃಷ್ಣ ಭಾಗ್ಯಜಲ ಬಗ್ಗೆ ಮೀಟಿಂಗ್ ಇದೆ. ಆಮೇಲೆ ಆದ್ಮೇಲೆ ಕೆಲವು ವಿಚಾರ ಮಾತಾಡ್ತೀನಿ. ಧರ್ಮಸ್ಥಳ ವಿಚಾರ ಅಂತ ಸರ್, ರಾಹುಲ್ ಗಾಂಧಿ ಏನಾದ್ರು ಬಿಹಾರದಲ್ಲಿ ಏನಾದ್ರು ಕೇಳಿದ್ರೆ ಸರ್ ಈ ವಿಚಾರವಾಗಿ? ರಾಹುಲ್ ಗಾಂಧಿ ಏನಾದ್ರು ಕೇಳಿದ್ರೆ ಸರ್? ಅದು ನನಗೆ ಯಾರು ಮಾತಾಡಿಲ್ಲ. ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ. ಎಲ್ಲಿ ಹುಟ್ಟಿದ್ದೀನಿ, ಎಲ್ಲಿ ಸಾಯ್ತೀನಿ ಅಂತ ಎಲ್ಲರೂ ಕೂಡ ನಾನು ಯಾರು ಮಾತಾಡಿಲ್ಲ. ನನ್ ಆಫ್ ದಿ ಪಾರ್ಟಿ ಹೈಕಮಾಂಡ್ ಚರ್ಚೆ ಮಾಡಿರ್ಬೋದು, ಯಾರೋ ಕೇಳಿರ್ಬೋದು, ತಿಳ್ಕೊಂಡಿರ್ಬೋದು. ಅವ್ರೇನು ತಿಳ್ಕೊಳ್ಳೋದಂತಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನಮ್ಮ ಲೀಡರ್ಸು ನನ್ನೆಲ್ಲ ಅಕ್ಕಪಕ್ಕ ಸುತ್ತಮುತ್ತಲು ಏನು ನಡೆದಿದೆ ಅಂತ ಎಲ್ಲ ರಿಸರ್ಚ್ ಮಾಡಿರ್ತಾರೆ. ಬಟ್ ಪ್ರತಿಪಕ್ಷಗಳಿಗಿಂತ ಸ್ವಪಕ್ಷೀಯರಲ್ಲೇನೆ ಅಸಮಾಧಾನ, ನಿಮ್ಮ ವಿರುದ್ಧ ಟೀಕೆ, ವೈರಿಗಳು ಜಾಸ್ತಿ ಆದಲ್ವಾ ಸರ್? ಯಾರು ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಅವರೆಲ್ಲ ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಯಾರು ಅವರೆಲ್ಲ ಗೈಡ್ ಮಾಡ್ತಾರೆ. ಡಿ.ಕೆ. ಪ್ರಸಾದ್ ಮಾತು ಕೇಳಿದ್ರೆ ಅನ್ಸುತ್ತೆ ಸರ್, ಕ್ಷಮೆ ಕೇಳಬೇಕು, ಕೆಪಿಸಿ ಅಧ್ಯಕ್ಷರಾಗಿ ಮಾತಾಡೋದು. ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರ. ರಾಹುಲ್ ಗಾಂಧಿ ಮತ್ತು ಎಸಿ ವಿರೋಧಿಸಿಕೊಂಡು ಬರ್ತಾ ಇರ್ತಕ್ಕಂಥ ಸಿದ್ಧಾಂತ ನೀವು ಎಕ್ಸ್ಪ್ಲೈನ್ ಮಾಡುವಾಗ ಎಡವಿದಿದೆ ಅಂತಕ್ಕಂಥ ಚರ್ಚೆ. ಏನ್ ಹೇಳಿದೆ, ನಾವು ಉಳಿದಿಲ್ಲ ಹೋಗ್ಲಿಲ್ಲ. ಬಟ್ ಎಲ್ಲ ವಿಚಾರ ತಿಳ್ಕೊಳ್ಳೇಬೇಕಲ್ಲ. ಒಂದು ಪಾರ್ಟಿಗೆ ನೀವು ಯಾವುದೋ ಒಂದು ಟಿವಿ ಕೆಲಸ ಮಾಡ್ತಾ ಇರ್ತೀರ, ನಿಮ್ ಟಿವಿ ಐಡಿಯಾಲಜಿ ಬೇರೆ ಇದೆ, NDTV ಐಡಿಯಾಲಜಿ ಬೇರೆ ಇದೆ. ಅದ್ಯಾವುದೋ ಇನ್ನೊಂದು ಬಿಜೆಪಿದು ನಾನು ಹಿಂದೆ ಪಾಂಚಜನ್ಯ ಅಂತ ಹೆಸರಿಟ್ಟಿದ್ದೆ. ನಾನು SM ಕೃಷ್ಣ ಅಂತ. ಒಬ್ರು ಲೀಡರ್ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೋನಿಯಾ ಗಾಂಧಿ ಕಂಪ್ಲೇಂಟ್ ಹೇಳ್ಬಿಟ್ಟು, ಪಾಂಚಜನ್ಯ RSS ಮೌತ್ ಪೀಸ್ ಅಂತ. ಸೋನಿಯಾ ಗಾಂಧಿ ಕರೆದು ನಾನು ಕೇಳಿದ್ರು. ನಾನು ಹೇಳಿದೆ, ಪಾಂಚಜನ್ಯ ಯಾರು? ಕೃಷ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಂ ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಹೇಳಿ ಕೊನೆಗೆ ಧರ್ಮ
ಧರ್ಮ ಸ್ಥಾಪನೆಗೆ ಅಧರ್ಮ ನಾಶ ಆಗಿ ಮತ್ತೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಅಂದ್ರೆ ಆ ಸಂದರ್ಭಕ್ಕೆ ಕೃಷ್ಣನ್ ಕೇಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.